ಹಿಂದಿನ ವಿಡಿಯೋದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಯೋಗ ಮಾಯೆಗೆ ಏನೆಲ್ಲ ಆದೇಶವನ್ನ ನೀಡಿದ ಅಂತ ನೋಡಿದ್ವಿ. ಈ ವಿಡಿಯೋದಲ್ಲಿ ಅದರ ಮುಂದುವರೆದ ಭಾಗವನ್ನ ನೋಡ್ತಾ ಹೋಗೋಣ. ಕೃಷ್ಣ ಯೋಗ ಮಾಯೆಗೆ ಹೀಗೆ ಅಪ್ಪಣೆ ಮಾಡಿದ ನಂತರ ಯೋಗ ಮಾಯೆ ಕೃಷ್ಣನಿಗೆ ಪ್ರದಕ್ಷಿಣೆ ಹಾಕಿ ಈ ಲೌಕಿಕ ಜಗತ್ತಿನಲ್ಲಿ ಜನ್ಮವನ್ನ ತಾಳ್ತಾಳೆ. ಹೇಗೆ? ಸುಭದ್ರೆಯಾಗಿ. ದೇವೋತ್ತಮ ಪರಮಪುರುಷನು ಬಲರಾಮನನ್ನ ರೋಹಿಣಿ ಗರ್ಭಕ್ಕೆ ದೇವಕಿಯ ಗರ್ಭದಿಂದ ವರ್ಗಾಯಿಸುವಾಗ ಅವರಿಬ್ಬರು ಕೂಡ ಯೋಗ ಮಾಯೆಯ ಶಕ್ತಿಯಲ್ಲಿದ್ರು, ಅಂದ್ರೆ ಯೋಗ ನಿದ್ರೆಯಲ್ಲಿದ್ರು. ಹೀಗಾದಾಗ ದೇವಕಿಯ 7ನೇ ಮಗು ಗರ್ಭಪಾತವಾಗಿದೆ ಅಂತ ಜನರು ತಿಳ್ಕೊಂಡ್ರು. ಬಲರಾಮ ನಿಜವಾಗಿಯೂ ದೇವಕಿಯ ಮಗನಾದ್ರೂ ಕೂಡ ರೋಹಿಣಿಯ ಮಗ ಎಂದು ಅಂದ್ಕೋಬೇಕು ಜನ ಅಂತ ಹೀಗೆ ಕೃಷ್ಣ ಪ್ಲಾನ್ ಮಾಡಿದ. ಇದರ ನಡುವೆ ವಸುದೇವನ ಮನಸ್ಸನ್ನ ಕೃಷ್ಣ ಪ್ರವೇಶಿಸ್ತಾನೆ. ಆದ್ರೆ ಮೊದಲನೇದಾಗಿ ನಾವೇನ್ ಅರ್ಥ ಮಾಡ್ಕೋಬೇಕು ಅಂದ್ರೆ, ವಸುದೇವನ ಮನಸ್ಸಿನೊಳಗೆ ಕೃಷ್ಣ ಬರೋದಕ್ಕಿಂತ ಮುಂಚೆ ದೇವಕಿಯ ಮನಸ್ಸೊಳಗಡೆ ಕೃಷ್ಣ ಬಂದಿದ್ದ. ವಸುದೇವನ ವೀರ್ಯದಾನದಿಂದ ಕೃಷ್ಣ ದೇವಕಿಯ ಗರ್ಭಕ್ಕೆ ಬಂದಿಲ್ಲ. ಕೃಷ್ಣನದ್ದು ಊಹಾತೀತವಾದ ಶಕ್ತಿ. ಅವನು ಯಾರ ಮನಸ್ಸಿನಲ್ಲಿ, ಯಾರ ಗರ್ಭದಲ್ಲಿ ಅವರು ಹೇಗೆ ಅನ್ಕೋತಾರೆ ಹಾಗೆ ದರ್ಶನವನ್ನ ನೀಡ್ತಾನೆ. ಸಾಮಾನ್ಯವಾಗಿ ಯಾವ್ದಾದ್ರೂ ಒಂದು ಜೀವಿ ಈ ಭೂಲೋಕಕ್ಕೆ ಬರಬೇಕು ಅಂತ ಹೇಳಿದ್ರೆ ಒಬ್ಬ ಗಂಡಿನ ವೀರ್ಯದಾನದಿಂದ ಬರಬೇಕು. ಆದ್ರೆ ದೇವೋತ್ತಮ ಪರಮಪುರುಷನ ವಿಚಾರದಲ್ಲಿ ಅದು ಹಾಗಲ್ಲ. ಹೀಗೆ ವಸುದೇವನ ಹೃದಯದಲ್ಲಿ ಭಗವಂತ ನೆಲೆಯೂರಿದ ನಂತರ ವಸುದೇವ ತುಂಬಾ ಕಾಂತಿಯುಗವಾಗಿ ಹೊಳೆಯಕ್ಕೆ ಶುರು ಮಾಡ್ತಾನೆ. ವಸುದೇವನ ಪರಿಶುದ್ಧ ಹೃದಯದಲ್ಲಿ ಸ್ಥಾಪಿತವಾದ ಪ್ರಭುವಿನ ರೂಪವು ಕೃಷ್ಣನ ಮೂಲ ರೂಪದಿಂದ ಬೇರೆಯಲ್ಲ. ಕೃಷ್ಣನ ರೂಪವು ಎಲ್ಲಿಯೇ ಕಾಣಿಸಿಕೊಳ್ಳಲಿ, ಅದರಲ್ಲಿಯೂ ಮುಖ್ಯವಾಗಿ ಮನುಷ್ಯನ ಹೃದಯದಲ್ಲಿ ಕಾಣಿಸಿಕೊಂಡಾಗ ಅದಕ್ಕೆ ಧಾಮ ಎಂದು ಹೆಸರು. ಹೀಗೆ ದೇವೋತ್ತಮ ಪರಮಪುರುಷನ ಆ ರೂಪವನ್ನ ವಸುದೇವನ ಮನಸ್ಸಿನಿಂದ ದೇವಕಿಯ ಗರ್ಭಕ್ಕೆ ಅಥವಾ ತನ್ನ ಮನಸ್ಸಿಗೆ ಕರೆದೊಯ್ಲಾಯ್ತು. ಹೀಗೆ ಇವೆಲ್ಲವೂ ಆಗ್ತಿರ್ಬೇಕಂದ್ರೆ ಕಂಸನಿಗೆ ಹಲವಾರು ಯೋಚನೆಗಳು ತನ್ನ ಮೈಂಡ್ ಅಲ್ಲಿ ರನ್ ಆಗ್ತಾ ಇರತ್ತೆ. ಅದೇನಪ್ಪಾ ಅಂದ್ರೆ, ದೇವಕಿಯ ಗರ್ಭದೊಳಗೆ ವಿಷ್ಣು ಆಲ್ರೆಡಿ ಎಂಟ್ರಿ ಆಗಿದ್ದಾಯ್ತು. ಹೇಗೋ ವಿಷ್ಣು ತನ್ನ ಗರ್ಭದೊಳಗೆ ಬಂದಾಯ್ತು. ಈಗ ಆ ಗರ್ಭದಿಂದ ಹೊರಗಡೆ ಬಂದು ನನ್ನನ್ನ ಸಾಯಿಸ್ತಾನೆ. ಸರಿ, ಹಾಗಾದ್ರೆ ದೇವಕಿಯನ್ನ ಇವಾಗ ನಾನೇನ್ ಮಾಡ್ಬೇಕು? ಕೊಲ್ಬೇಕಾ? ಕೊಂದ್ರೆ ಒಂದು ಸ್ತ್ರೀಯನ್ನ ಕೊಂದಂತಹ ಅಪರಾಧ ನಾನು ಮಾಡದಂತೆ ಜನರ ಮುಂದೆ ನಾನು ಸಣ್ಣವನಾಗ್ತೀನಿ. ಅದು ನನಗೆ ಬೇಡ. ನಿಶ್ಚಯವಾಗಿಯೂ ಅವಳ ಗರ್ಭದಲ್ಲಿ ವಿಷ್ಣು ಅಥವಾ ಕೃಷ್ಣನಿದ್ದಾನೆ. ಅದರಿಂದ ದೇವತೆಗಳ ಮಹತ್ ಕಾರ್ಯವನ್ನು ಸಾಧಿಸಲು ಕೃಷ್ಣನು ಬಂದಿದ್ದಾನೆ ಎನ್ನುವುದು ಖಂಡಿತ. ನಾನು ಈಗಲೇ ದೇವಕಿಯನ್ನು ಕೊಂದರೂ ಆ ಮಹತ್ ಕಾರ್ಯವನ್ನು ತಡೆಯಲಾಗುವುದಿಲ್ಲ. ರಾಕ್ಷಸರು ಏನೇ ಅಡ್ಡಿಗಳನ್ನು ಒಡ್ಡಿದರೂ ಅವನ ಸಂಕಲ್ಪವು ಈಡೇರುತ್ತದೆ. ನಾನೇನಾದ್ರೂ ಇವಾಗ ದೇವಕಿಯನ್ನ ಕೊಂದ್ರೆ ವಿಷ್ಣು ಇನ್ನೂ ಕೋಪ ಮಾಡ್ಕೊಂತಾನೆ, ನನ್ನ ಸಾವು ನಿಶ್ಚಿತವಾಗುತ್ತೆ. ನಾನು ಇವಾಗ ದೇವಕಿಯನ್ನ ಕೊಲ್ಲೋದು ತುಂಬಾನೇ ಹೇಯ ಕಾರ್ಯ. ಅತ್ಯಂತ ಕ್ರೂರಿಯಾದವನು ಈ ಜೀವನದಲ್ಲಿಯೇ ಸತ್ತಂತೆ. ಕ್ರೂರ ಮನುಷ್ಯನು ಬದುಕಿರುವಾಗ ಯಾರಿಗೂ ಅವನು ಇಷ್ಟವಾಗುವುದಿಲ್ಲ. ಅವನು ಸತ್ತ ಮೇಲೆ ಜನರು ಅವನನ್ನು ಶಪಿಸುತ್ತಾರೆ. ಅವನು ತನ್ನನ್ನು ದೇಹದೊಡನೆ ಗುರುತಿಸಿಕೊಳ್ಳುವುದರಿಂದ ಅವನ ಅವನತಿಯಾಗುತ್ತದೆ ಮತ್ತು ಅವನನ್ನು ನರಕದ ಅತ್ಯಂತ ಕತ್ತಲೆಯ ಭಾಗಕ್ಕೆ ನೂಕುತ್ತಾರೆ. ಹೀಗೆ ಕಂಸ ದೇವಕಿಯ ಬಗ್ಗೆ ಆಲೋಚನೆ ಮಾಡಕ್ಕೆ ಮುಂದಾಗ್ತಾನೆ. ಇಷ್ಟೆಲ್ಲ ಮಾಡ್ತಿರ್ಬೇಕಂದ್ರೂ ಕೂಡ ಕಂಸ ಆ ಭಗವಂತನ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾನೆ. ಅಂದ ಮಾತ್ರಕ್ಕೆ ಅವನು ಪರಿಶುದ್ಧನಾದ ಭಕ್ತನಲ್ಲ ಅಂತ ನಾವು ಇಲ್ಲಿ ತಿಳ್ಕೊಬೇಕು. ಭಕ್ತನಾದವನು ಯಾವಾಗ್ಲೂ ಪರಿಶುದ್ಧ ಮನಸ್ಸಲ್ಲಿ ಭಗವಂತನನ್ನ ನೆನಪಿಸ್ಕೊಳ್ತಾ ಇರ್ತಾನೆ. ಆವಾಗ ಮಾತ್ರ ಅವನು ಭಕ್ತ ಅಂತ ಕರೀತಾರೆ. ಆದ್ರೆ ಕಂಸ ಏನ್ ಮಾಡ್ತಿದ್ದ? ದ್ವೇಷದಿಂದ ಭಗವಂತನ ನಾಮಸ್ಮರಣೆಯನ್ನ ಮಾಡ್ತಿದ್ದ, ಅವನ ಬಗ್ಗೆ ಯೋಚನೆ ಮಾಡ್ತಿದ್ದ. ಹಾಗಾಗಿ ಅವನು ಶುದ್ಧ ಭಕ್ತನಲ್ಲ, ಭಕ್ತಾನೇ ಅಲ್ಲ ಅಂತ ಶ್ರೀಲ ಪ್ರಭುಪಾದರು ಹೇಳ್ತಾರೆ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತಾ ಹೋಗೋಣ. ಹರೇ ಕೃಷ್ಣ.